ಹಲೋ, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟರು ಕನ್ನಡಿಗ. ಇವತ್ತು ನಾನು ನಿಮ್ಮ ಮುಂದೆ ಭಾನುವಾರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ನೋಡಿ, ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಿಂಬಲ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ನೋಡಿ ಅಂತ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸ್ಪೆಷಲಿ ನಿಮಗೆ ಗೊತ್ತಿದೆ ಯಾರಿಗೆ ಕೆಲವಾರು ಚಿಹ್ನೆಗಳು. ಇಲ್ಲಿ ನೋಡಿ, ಸ್ಪೆಷಲಿ ಸಾರಿ ನೋಡಿ, ಚಿಹ್ನೆ ಇದೆಯಲ್ಲ, ಅಂದರೆ ಇದು ಹಾರ್ಟ್ ಲೈನ್ ಅಂತ ಕರೀತಾರೆ. ಹಾರ್ಟ್ ಲೈನ್ ಯಾರಿಗೆ ಈ ರೀತಿ ಹೋಗಿದೆ ಅವರು ನೋಡಿ, ಶನಿ ಪರ್ವತದ ಹತ್ರ ಕರು ತಗೊಂಡಿರುತ್ತೆ, ಅಂದರೆ ಬಾಗಿರುತ್ತೆ. ಶನಿ ಪರ್ವತದ ಕೆಳಗೆ ಮಾತ್ರ ಬಾಗಿರುತ್ತೆ. ಇದನ್ನ ನಾವೇನಂತೀವಿ, ಹಾರ್ಟ್ ಲೈನು ತುಂಬ ಒಂದು ಶನಿ ಪರ್ವತದ ಕೆಳಗೆ ಬಾಗಿರುತ್ತಲ್ಲ, ಅಂಥವ್ರಿಗೆ ನಾವು, ಅಂಥ ಒಂದು ವಿಚಾರಕ್ಕೆ ನಾವು ಏನಂತೀವಿ ಅಂದರೆ, ಬಹಳ ಹಣಕಾಸಿನ ಬಗ್ಗೆ, ಹಣದ ಬಗ್ಗೆ ಬಹಳಷ್ಟು ವ್ಯಾಮೋಹ ಇರುತ್ತೆ ಇವ್ರಿಗೆ. ಪ್ರತಿಯೊಂದು ಪೈಸನೂ ಸಹ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ. ಒಂದು ರೂಪಾಯಿ ಸಹ ವೇರಿಯೇಷನ್ ಆದ್ರೂ ತುಂಬ ಬೇಜಾರು ಮಾಡ್ಕೋತಾರೆ. ಅದು ಸಿಗೋವರೆಗೂ ತುಂಬ ಒದ್ದಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಒಂದು ಲೈಂಗಿಕತೆ ವಿಚಾರದಲ್ಲಿ ಇವರು ಸ್ವಲ್ಪ ಜಾಸ್ತಿನೇ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಯಾರಿಗೇ ಆಗಲಿ ಈ ಒಂದು ಹೃದಯ ರೇಖೆ ಶನಿ ಪರ್ವತದ ಹತ್ರ ಬಾಗಿರುತ್ತೆ ಅಥವಾ ಶನಿ ಪರ್ವತದ ಕೆಳಗೆ ನಿಂತಿರುತ್ತೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಲೈಂಗಿಕ ಆಸಕ್ತಿ ಜಾಸ್ತಿ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಅವರು ಯಾವುದೇ ಏನೇ ಕಷ್ಟ ಆದರೂ ಅದನ್ನು ಹೊಂದೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಅದು ತುಂಬ ಇಂಪಾರ್ಟೆಂಟ್ ಅದು ವಿಚಾರ, ಜ್ಞಾಪಕ ಇಟ್ಕೊಳ್ಳಿ. ಸೊ ಯಾರಿಗೆ ಈ ಚಿಹ್ನೆ ಇರುತ್ತೆ ಅವ್ರೇನು ಮಾಡ್ತೀರಾ, ಒಂದು ಲೈಂಗಿಕ ಆಸಕ್ತಿ ಏನಿರುತ್ತೆ ಅದನ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇದರಿಂದ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸರ್ವಜ್ಞ ಹೇಳಿದ್ದಾರೆ ಏನಂದರೆ, ಕಚ್ಚೆ ಕೈ ಬಾಯಿಗಳು ಇಚ್ಛೆ ಒಳಗಿದ್ದರೆ ಅಚ್ಯುತನಪ್ಪ ಅಯನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ. ಕಚ್ಚೆ ಅಂದರೆ ಲೈಂಗಿಕ ಆಸಕ್ತಿ, ಕಚ್ಚೆ ಕೈ ಅಂದರೆ ನಾವು ಮಾಡುವಂಥ ಕೆಲಸ, ಬಾಯಿ ಅಂದರೆ ನಾವು ತಿನ್ನುವಂಥ ಫುಡ್. ಇವು ಮೂರು ನಮ್ಮ ಒಂದು ಕಂಟ್ರೋಲ್ ಇದ್ದರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಈ ಒಂದು ಹಾರ್ಟ್ ಲೈನ್ ಯಾರಿಗೆ ಶನಿ ಪರ್ವತದ ಕೆಳಗೆ ನಿಂತಿರುತ್ತೆ ಅವ್ರಿಗೆ ಬಹಳಷ್ಟು ವಿಚಾರದಲ್ಲಿ ಈ ಒಂದು ಕಚ್ಚೆ ಅಂದರೆ ಒಂದು ಬಸವೇಶ್ವರ ಹೇಳಿದಾರಲ್ಲ, ಆ ಒಂದು ಮೊದಲನೇ ಅಂಶಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಯಾರಿಗೆ ಹೆಡ್ಲೈನು ತುಂಬ ಉದ್ದವಾಗಿರುತ್ತೆ ಈ ರೀತಿ, ಅವರು ತುಂಬ ಯೋಚನೆ ಮಾಡಿ, ತುಂಬ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳುವಂಥ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ತುಂಬ ಒಂದು ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಎಂಥ ಕಷ್ಟಗಳು ಬಂದರೂ, ಎಂಥ ಸವಾಲುಗಳು ಬಂದ್ರೂ ಅದನ್ನು ಬಹಳ ದೃಢ ನಿರ್ಧಾರದಿಂದ ಎದುರಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಯಾರಿಗೆ ಈ ಒಂದು ಗುರು ಪರ್ವದಲ್ಲಿ ನೋಡಿ, ಈ ಗುರು ಪರ್ವದಲ್ಲಿ ಯಾರಿಗೆ ಈ ಒಂದು ಇಂಟು ಮಾರ್ಕ್ ನೋಡಿ, ಈ ಒಂದು ಕ್ರಾಸ್ ಸಿಂಬಲ್ ಯಾರಿಗಿರುತ್ತೆ ಅವರು ನಿಜಕ್ಕೂ ಅದೃಷ್ಟಶಾಲಿಗಳಂತ ಹೇಳ್ಬೋದು. ಯಾಕಂದರೆ ಇವ್ರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಂದರೆ ಬಹಳಷ್ಟು ಜನ ಇವರನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ, ತುಂಬ ಪ್ರೀತಿಯನ್ನು ದಾರೆ ಇರ್ತಾರೆ. ಎಷ್ಟೋ ಸಾರಿ ತಾನು ಕೈ ಹಿಡಿದಿರುವಂಥ ಮಡದಿ ಬಹಳಷ್ಟು ಪ್ರೀತಿಯಿಂದ ಅವರು ಕಾಣ್ತಾರೆ. ಎಷ್ಟೋ ಸಾರಿ ಒಂದು ಮಕ್ಕಳಾಗಿರ್ಬೋದು ಅಥವಾ ನೆರೆಹೊರೆಯವರಾಗಿರ್ಬೋದು, ಇವರನ್ನು ತುಂಬ ಆಪ್ಯಾಯಮಾನವಾಗಿ ಕಾಣ್ತಾರೆ. ಸೊ ಹಾಗಾಗಿ ಈ ಒಂದು ಚಿಹ್ನೆ ತುಂಬ ಒಳ್ಳೆಯದು, ಇದು ಗುರು ಪರ್ವದಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಿಮಗೆ ನೋಡಿ, ಈ ಒಂದು ಭಾಗ್ಯರೇಖೆಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಭಾಗ್ಯರೇಖೆ ಇಲ್ಲಿ ನೋಡಿ, ಭಾಗ್ಯರೇಖೆ ಇಲ್ಲಿಂದ ಶುರುವಾಗಿ ಅಂದರೆ ಕೇತು ಪರ್ವತದಿಂದ ಶುರುವಾಗಿ ಶನಿ ಪರ್ವತವರೆಗೆ ಹೋಗಿರೋದನ್ನ ಕಾಣಿಸುತ್ತೆ. ಇದನ್ನ ಭಾಗ್ಯರೇಖೆ ಅಂತ ಕರಿತೀವಿ. ಈ ಭಾಗ್ಯರೇಖೆ ಏನಪ್ಪ, ಇದರ ಭಾಗ್ಯರೇಖೆ ಪ್ರಯೋಜನ ಅಂದರೆ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾದ ಗುರಿಯನ್ನು ಕೊಡುತ್ತೆ. ನಿರ್ದಿಷ್ಟವಾದಂಥ ಗುರಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳನ್ನು ಮಾಡೋದು, ಅದರಲ್ಲಿ ಅಡೆತಡೆಗಳನ್ನು ಸಹ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ರೇಖೆ ಮೇಲೆ ಇಲ್ಲಿ ಒಂದು ತ್ರಿಭುಜ ಆಕೃತಿ ಮೂಡಿದೆ ಅಂತ ಇಟ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ವ್ಯಕ್ತಿ 1% ಕೆಲಸ ಮಾಡಿದ್ರೆ ಸುಮಾರು 50% ಇವರಿಗೆ ದೇವರ ಸಹಾಯ ಇರುತ್ತೆ. ಅಂದರೆ ಎಫರ್ಟ್ಲೆಸ್ ಆಗಿ ಕೆಲಸ ಮಾಡ್ತಾರೆ ಅಂತ. ಸೊ ಸುಮ್ಮನೆ ಏನೋ ಒಂದು ಕಷ್ಟಪಡದೇನೆ ಸುಮ್ಮನೆ ಕೆಲಸ ಮಾಡಿದ್ರು ಸಹ ಬಹಳಷ್ಟು ಅಂದರೆ ಅದೃಷ್ಟ ಇವರ ಸಾಥನ್ನು ಕೊಡುತ್ತೆ ಅಂತ ಹೇಳ್ಬೋದು. ಯಾರಿಗೆ ಒಂದು ಭಾಗ್ಯರೇಖೆ ಮೇಲೆ ತ್ರಿಭುಜ ಇರುತ್ತೆ ಅಂತ ಇಟ್ಕೊಳ್ಳಿ. ಮತ್ತೆ ಈ ಭಾಗ್ಯರೇಖೆಗೆ ಹೊಂದ್ಕೊಂಡಂತೆಯೇ ಒಂದು ಸ್ಟಾರ್
ಅದಕ್ಕೆ ಭಾಗ್ಯರೇಖೆಗೆ ಟಚ್ ಆಗಿರೋಂಥ ಸ್ಟಾರ್ ಎಲ್ಲಿದೆ ಅಲ್ಲಿ ನೋಡಿ ಬಹಳ ಸ್ಟ್ರೆಸ್ಸನ್ನು ಫೀಲ್ ಆಗ್ತದೆ. ಸೊ ಯಾವುದೇ ರೇಖೆಗಳ ಮೇಲೆ ಅಥವಾ ಯಾವುದೇ ರೇಖೆಗೆ ಮುಖ್ಯ ರೇಖೆಗೆ ಟಚ್ ಆಗಿ ಈ ಸ್ಟಾರ್ ಮಾರ್ಕ್ ಇರೋದು ತುಂಬ ಅಪಾಯಕಾರಿ ಅಂತ ಹೇಳ್ಬೋದು. ಸೊ ಆ ಒಂದು ಸಂದರ್ಭದಲ್ಲಿ ವ್ಯಕ್ತಿ ಬಹಳಷ್ಟು ಸ್ಟ್ರಗಲನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ರೇಖೆಯ ಮೇಲ್ಗಡೆ ಎಲ್ಲಾದರೂ ಭಾಗ್ಯ ರೇಖೆಯ ಮೇಲೆ ಯಾವುದೇ ರೇಖೆಯ ಮೇಲೆ ಈ ಒಂದು ಕ್ರಾಸ್ ಚಿಹ್ನೆ ಈ ಒಂದು ಸ್ಟಾರ್ ಚಿಹ್ನೆ ಇದ್ದಾಗ ತುಂಬ ಎಚ್ಚರಿಕೆಯಿಂದ ಇವರು ಜೀವನವನ್ನು ನಡೆಸಬೇಕಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ನೋಡಿ ಈ ಒಂದು ರೇಖೆಗಳ ಮೇಲೂ ಸಹ ಈ ಒಂದು ಕ್ರಾಸ್ ಚಿಹ್ನೆನೂ ಸಹ ಅಷ್ಟೇ ಒಂದು ಡೇಂಜರಸ್ ಚಿಹ್ನೆ ಅಂತ ಹೇಳ್ಬೋದು. ಈ ಒಂದು ಕ್ರಾಸ್ ಇದ್ದಾಗ ಎಷ್ಟೋ ಸಾರಿ ಅಪಘಾತಗಳಾಗುವಂಥ ಸಾಧ್ಯತೆಗಳು ಇರುತ್ತವೆ. ಅಥವಾ ಈ ಒಂದು ಅಪಘಾತ ಟೇಕ್ ಫಾರ್ ಎಕ್ಸಾಂಪಲ್ ಎಸ್ ನೋಡಿ ಇಲ್ಲಿ ಒಂದು ಲೈನ್ ಇಲ್ಲಿದೆ, ಈ ರೇಖೆ ಇಲ್ಲಿ ಇಂಟು ಇರುತ್ತೆ. ಸೊ ಇದ್ರ ಮೇಲ್ಗಡೆ ಏನಿರುತ್ತೆ ಒಂದು ಸೆಕೆಂಡ್ ನೋಡೋಣ, ಇದ್ರ ಮೇಲೆ ಇಂಟು ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಇದರ ಮೇಲೆನೆ ಈ ಥರ ಒಂದು ರೆಕ್ಟ್ಯಾಂಗಲ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇವರನ್ನ ಈ ಒಂದು ಸಂಕಷ್ಟದಿಂದ ಪಾರು ಮಾಡುವಂಥ ಒಂದು ರೆಕ್ಟ್ಯಾಂಗಲ್ ಆಗಿರುತ್ತೆ ಇದು ಅಂತ ಹೇಳ್ಬೋದು, ಅಥವಾ ಸ್ಕ್ವೇರ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಇದ್ದಾಗ ವ್ಯಕ್ತಿ ಸಮಸ್ಯೆಯಿಂದ ಹೊರಕ್ಕೆ ಬರ್ತಾನೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಭಾಗ್ಯರೇಖೆ ಹೀಗಿದೆ, ಇದರ ಮೇಲ್ಗಡೆನೆ ಈ ಧ್ವಜ ಅಂತ ಕರಿತೀವಿ. ಈ ರೀತಿ ಹೊಂದ್ಕೊಂಡಂತೆ ಈ ಥರ ರೆಕ್ಟ್ಯಾಂಗಲ್ ಇದ್ರೆ ಅದನ್ನು ಧ್ವಜ ಚಿಹ್ನೆ ಅಂತೀವಿ. ಅಂದರೆ ಇವರು ಅದರಲ್ಲೂ ಶನಿ ಪರ್ವದಲ್ಲಿ ಧ್ವಜ ಚಿಹ್ನೆ ಇದ್ರೆ ಹಣಕಾಸಿನ ವಿಚಾರದಲ್ಲಿ ಪರಾಕ್ರಮವನ್ನು ಸಾಧಿಸ್ತಾರೆ, ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನೋಡಿ ಈ ಒಂದು ಸೂರ್ಯ ಪರ್ವ ನಿಮ್ಮ ಯಶಸ್ಸನ್ನು ಸೂಚಿಸುತ್ತೆ. ಇಲ್ಲಿ ಯಶಸ್ಸು ನೋಡಿ, ಇಲ್ಲೊಂದು ತ್ರಿಶೂಲದ ಚಿಹ್ನೆ ಏನಾದರೂ ಈ ಥರ ಒಂದು ಸ್ಟ್ರೈಟ್ ಲೈನ್ ಇದ್ರೇ ಅವರು ಭಾಗ್ಯಶಾಲಿ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಾದರೂ ಇಲ್ಲಿ ತ್ರಿಶೂಲದ ಚಿಹ್ನೆ ಏನಾದರೂ ಮೂಡಿದೆ ಅಂತ ಇಟ್ಕೊಳ್ಳಿ, ಇನ್ನೂ ಭಾಗ್ಯಶಾಲಿಗಳು. ಅಂದರೆ 3 ಪಟ್ಟು ಭಾಗ್ಯ ಅವ್ರಿಗೆ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಇನ್ನು ತ್ರಿಭುಜ ಇದೆ ಅಂದರೆ ತ್ರಿಭುಜ ಎಲ್ಲ ಚಿಹ್ನೆಗಳ ರಾಜ ಅಂತ ಹೇಳ್ಬೋದು. ಇವರು ರಾಜ ರೀತಿ ಜೀವನವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಸ್ಕ್ವೇರ್ಗಳಿದೆ ಅಂತ ಇಟ್ಕೊಳ್ಳಿ, ಸ್ಕ್ವೇರ್ಗಳಿದ್ರೆ ಇವ್ರಿಗೆ ಅಂದರೆ ಬ್ರಾಂಚಸ್, ಅಂದರೆ ಇವರ ಒಂದು ಬ್ರಾಂಚಸ್ ಇಡೀ ಆಲ್ ಓವರ್ ವರ್ಲ್ಡ್ ಇರುವಂಥ ಸಾಧ್ಯತೆಗಳು ಇರುತ್ತೆ. ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್ ಸಹ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ನೋಡಿ ಇದು. ಸೊ ನೆಕ್ಸ್ಟ್ ಬಂದು ಎಸ್ ಬುಧ ಪರ್ವ. ನೋಡಿ ಇದನ್ನ ಬುಧ ಪರ್ವ ಅಂತ ಕರಿತೀವಿ. ಇಲ್ಲಿಂದ ಒಂದು ನೇರವಾದ ರೇಖೆ ಒಂದು ಬುಧ ಪರ್ವತವನ್ನ ಇಲ್ಲಿಂದ ನೇರವಾದ ರೇಖೆ ಒಂದು ಬುಧ ಪರ್ವತ ತಲುಪಿದ್ರೆ ಇವರು ತುಂಬಾ ಉತ್ತಮ ವ್ಯಾಪಾರವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಬುಧ ಪರ್ವತದ ಕೆಳಗಡೆ ಒಂದು ರೇಖೆ ಹೀಗಿದೆ ನೋಡಿ, ಈ ರೀತಿ ಮೇಲಕ್ಕೆ ಅಂದ್ರೆ ಮದುವೆ ರೇಖೆ, ಮ್ಯಾರೇಜ್ ಲೈನ್ ಅಂತ ಈ ತರ ಮೇಲಕ್ಕೆ ಹೋದ್ರೆ ವ್ಯಕ್ತಿಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಅಥವಾ ಸ್ವಲ್ಪ ಕೆಳಕ್ ಬಾಗಿದ್ರೆ ಇವರನ್ನ ತುಂಬಾ ಪ್ರೀತಿಯಿಂದ ಕಾಣುವಂತ ಒಬ್ಬ ವೈಫ್ ಇವ್ರಿಗೆ ಸಿಗ್ತಾರೆ ಅಂತ ಹೇಳ್ಬೋದು. ತುಂಬಾ ಅತಿಯಾಗಿ ಬಾಗಿ ಈ ಒಂದು ಹಾರ್ಟ್ ಲೈನ್ಗೆ ಟಚ್ ಆಗಿದೆ ಅಂತ ಇಟ್ಕೊಳ್ಳಿ, ಆ ಒಂದು ಪಾರ್ಟ್ನರ್ ಒಂದು ಅನ್ಟೈಮ್ಡ್ ಡೆತ್ ಇಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು. ಸೊ ಹಂಗಾಗಿ ಇದನ್ನ ನೋಡಿಕೊಂಡು ಮ್ಯಾರೇಜ್ ಆಗೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಹಾರ್ಟ್ ಲೈನು ಮತ್ತೆ ಹೆಡ್ ಲೈನ್, ಈ ಎರಡರ ಮಧ್ಯೆ ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ಲೈನ್ ನೋಡಿ, ಇದನ್ನ ನಾವು ಔಟರ್ ಮಾರ್ಸ್ ಅಂತ ಕರಿತೀವಿ, ಅಥವಾ ಹೊರ ಮಂಗಳ ಅಂತ ಕರಿತೀವಿ, ಮಂಗಳ ರೇಖೆ ಅಂತಾನು ಕರಿತೀವಿ ಇದನ್ನ. ಇದ್ರ ಮೇಲೆ ವರ್ಟಿಕಲ್ ಲೈನ್ ಈ ತರ ಇದೆ ಅಂದ್ರೆ ನೀವು ಯಾವುದೇ ವಾದ ವಿವಾದಗಳಲ್ಲಿ, ಕೋರ್ಟ್ ಕೇಸುಗಳಲ್ಲಿ ಜಯ ಸಾಧಿಸ್ತೀರಾ ಅಂತ ಆಗುತ್ತೆ. ಅಥವಾ ಕೆಳಭಾಗಕ್ಕೆ ಈ ರೀತಿ ಕವಲುಗಳ ಕೆಳಭಾಗಕ್ಕಿದೆ ಅಂದ್ರೆ ಈ ವಾದ ವಿವಾದಗಳಲ್ಲಿ, ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ ಹೊಂದ್ತೀರಾ ಅಂತ ತಿಳಿಸ್ತೀನಿ. ಆಮೇಲೆ ಇಲ್ಲಿ ಏನಾದರೂ ಈ ರೀತಿ ಅಡ್ಡನಾದ ಗೆರೆ ಬಂದಿದೆ ಅಂದ್ರೆ ಎಷ್ಟೋ ಸರಿ ಪ್ರಾಪರ್ಟಿನ ಕಳ್ಕೊಳ್ಳುವಂತ ಯೋಗನೂ ಸಹ ಇರುತ್ತೆ. ಸೊ ಹಾಗಾಗಿ ಈ ಒಂದು ಚಿಹ್ನೆಗೂ ಸಹ ಉತ್ತಮವಾದಂತ ಇಂಪಾರ್ಟೆನ್ಸ್ ಇರೋದನ್ನ ಕಾಣ್ತಾ ಇದೆ ಅಂತ ಹೇಳ್ಬೋದು ನೋಡಿ. ಇನ್ನು ಈ ಒಂದು ಜೀವನ ರೇಖೆ ಇದಾದ್ರೆ ಇದರ ಮೇಲೆ ನಮಗೆ ಒಂದು ಪ್ರೋಗ್ರೆಸ್ ಲೈನ್ ಅಂತ ಕರಿತೀವಿ. ಇದು ನೋಡಿ, ಇಲ್ಲಿಂದ ಇಲ್ಲಿಗೆ ಗುರು ಪರ್ವತ ಕಡೆ ಹೋಗಿರೋದು, ಇನ್ನೊಂದು ಶನಿ ಪರ್ವತ ಕಡೆ ಹೋಗಿರೋದು, ಇನ್ನೊಂದು ಯಾವುದು ಬುಧ ಪರ್ವ ಕಡೆ ಹೋಗಿರೋಂಥದ್ದನ್ನ ಕಾಣಿಸುತ್ತೆ. ಈ ರೀತಿ ಲೈಫ್ ಲೈನ್ ಇಂದ ಬ್ರಾಂಚ್ ಔಟ್ ಆಗಿ ಯಾವುದೇ ಒಂದು ಪರ್ವತಕ್ಕೆ ಹೋಗಿರ್ತವೆ, ಅದು ತುಂಬಾ ಉತ್ತಮ ಫಲವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಲೈಫ್ ಲೈನ್ ಇಂದ ಒಂದು ಬ್ರಾಂಚ್ ಹೋಗಿ ಗುರು ಪರ್ವತವನ್ನ ತಲುಪಿದೆ ಅಂದ್ರೆ ವ್ಯಕ್ತಿ ಒಂದು ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ಆಗಿರ್ಬೋದು,
ತುಂಬಾ ಪ್ರಖ್ಯಾತಿಯನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಬ್ರಾಂಚು ಶನಿ ಪರ್ವತನ ತಲುಪಿದೆ ಅಂತ ಇಟ್ಕೊಳ್ಳಿ, ಬಹಳಷ್ಟು ಹಣವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಬ್ರಾಂಚು ಬುಧ ಪರ್ವತವನ್ನು ತಲುಪಿದೆ ಅಂದ್ಕೊಳ್ಳಿ, ತುಂಬಾ ದೊಡ್ಡ ಮಟ್ಟದ ಒಂದು ವ್ಯಾಪಾರವನ್ನು ಸಹ ಇವರು ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಎಸ್ ಆಫ್ಕೋರ್ಸ್ ನೆಕ್ಸ್ಟ್ ನಾನು ಹೇಳ್ಬೇಕಾಗಿರೋದು ಈ ಒಂದು ಚಂದ್ರ ಪರ್ವತದ ಬಗ್ಗೆ. ನೋಡಿ, ಇಲ್ಲಿ ಚಂದ್ರ ಪರ್ವತದಲ್ಲಿ ಯಾರಿಗಾದರೂ ತುಂಬ ಉತ್ತಮ ರೀತಿಯಲ್ಲಿ ಒಂದು ಟ್ರಯಾಂಗಲ್ ಮಾರ್ಕ್ ಇದೆ ಅಂತ ಇಟ್ಕೊಳ್ಳಿ, ಇವರು ಸೈಕಾಲಜಿ ಓದ್ದೇನೆ ಸೈಕಾಲಜಿಸ್ಟ್ ಆಗಿರ್ತಾರೆ, ಎಲ್ಲರ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವ್ಯಕ್ತಿ ಬಹಳ ಒಂದು ಉತ್ತಮವಾದ ಮೈಂಡ್ ಸೆಟ್ ಇರ್ತಾನೆ, ಯಾವಾಗೂ ತುಂಬ ಗಾಂಭೀರ್ಯದಿಂದ ಕೂಡಿರ್ತಾನೆ, ಅವರ ಮನಸ್ಸೇ ಅವ್ರಿಗೆ ಒಂದು ಐಶ್ವರ್ಯದ ಸಂಕೇತ ಅಂತ ಹೇಳ್ಬೋದು. ಅಷ್ಟು ಉತ್ತಮ ರೀತಿಯಲ್ಲಿ ಅವರು ಜೀವನದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ, ಎಸ್ ನೋಡಿ ಇಲ್ಲಿ ಹೆಬ್ಬೆರಳಿನ ಕೆಳಗಡೆ ಈ ತರ ವರ್ಟಿಕಲ್ ಲೈನ್ 2 3 ಈ ತರ ಸ್ಟ್ರೈಟ್ ಲೈನ್ ಇದ್ದಾಗ ವ್ಯಕ್ತಿ ಬಹಳಷ್ಟು ಲಕ್ಸುರಿ ಲೈಫನ್ನ, ಉತ್ತಮವಂತ ಗಾಡಿ, ಮನೆ, ಉತ್ತಮ ಸೌಕರ್ಯಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಈ ಒಂದು ಲೈನ್ಗಳು ಯಾವುದೇ ಕಾರಣಕ್ಕೆ ಜೀವನ ರೇಖೆಯನ್ನ ದಾಟಿ ಹೋಗ್ಕೊಡ್ತು. ಜೀವನ ರೇಖೆಯನ್ನ ದಾಟಿ ಹೋದ್ರೆ ಇವು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಹಣ ಮಾಡೋದಲ್ದ ಹಣವನ್ನ ಕಳೆಯುವಂತ ಚಿಹ್ನೆಗಳಾಗ್ತವೆ ಈ ತರ ಹೊರಗಡೆ ಹೋದ್ರೆ. ಒಳಗಡೆನೆ ಜೀವನ ರೇಖೆ ಒಳಗಡೆ ಇಷ್ಟರ ಸ್ಟ್ರೈಟ್ ಲೈನ್ಗಳು ಯಾರಿಗಿರುತ್ತೆ ಅವರು ಈ ಒಂದು ಜನರೇಷನ್ ಅಲ್ಲ, ಮುಂದಿನ ಜನರೇಷನ್ ಸಹ ಆಗುವಷ್ಟು ಹಣವನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ಯಾರಿಗೆ ಒಂದು ಸ್ಕ್ವೇರ್ ಮಾರ್ಕ್ ಇರುತ್ತೆ ಈ ಒಂದು ಶುಕ್ರ ಪರ್ವದಲ್ಲಿ, ಅವರು ತುಂಬಾ ದೊಡ್ಡ ಮಟ್ಟದ ಶ್ರೀಮಂತರಾಗ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಫಿಶ್ ಮಾರ್ಕಿಂಗ್ ಸಹ ಇಲ್ಲಿದೆ ನೋಡಿ. ಈ ರೀತಿ ಫಿಶ್ ಮಾರ್ಕಿಂಗ್ ಇದ್ರಂತೂ ಜೀವನದಲ್ಲಿ ಒಂದು ಲೇಡಿ ಲಕ್ ಅಂತ ಕರಿತೀವಿ, ಆ ಲೇಡಿ ಲಕ್ ಇಂದ ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಇನ್ನು ಉಳಿದಂತೆ ಇಲ್ಲಿ ನೋಡಿ ಕಂಕಣ ರೇಖೆ ನೋಡಿ, ಇಲ್ಲಿ ಒಂಥರ ಈ ಒಂದು ಗೆಜ್ಜೆ ಇದೇ ತರ, ಅಂದ್ರೆ ಈ ಒಂದು ಸಣ್ಣ ಸಣ್ಣ ಒಂದು ಐಲ್ಯಾಂಡ್ಸ್ ನ ಜೊತೆಗೆ ಸೇರೋ ತರ ಇದೆಲ್ಲ. ಈ ತರ ಒಂದು ಕಂಕಣ ರೇಖೆ ಯಾರಿಗಿರುತ್ತೆ ಅವರು ತುಂಬಾ ಭಾಗ್ಯಶಾಲಿಗಳು ಅಂತ ಹೇಳ್ಬೋದು. ಕೆಲವ್ರಿಗೆ ಭಾಗ್ಯ ರೇಖೆ ಸುಮ್ಮನೆ ಒಂಥರ ಲೈನ್ ತರ ಇರುತ್ತೆ, ಈ ತರ ಇದ್ರೆ ಅಷ್ಟು ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ ಸಣ್ಣ ಸಣ್ಣ ಒಂದು ಐಲ್ಯಾಂಡ್ ಸೇರಿ ಪೂರ್ಣಗೊಂಡಿದ್ರೆ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸನ್ನ ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.